ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಈಸ್ ನೋ ಮೋರ್. ಪ್ರವೀಣ್ ಅಂತ ಹೊರಗದ್ದು ಅವನೊಂದೆಲ್ಲ ಒಂದು ಏಟು ಜೊತೆ ಗೊತ್ತಿತ್ತು. ಅವ್ನಿಗೆ ಹೇಳಿದೆ ಹಿಂಗೆ ಆಗಿಬಿಟ್ಟಿದೆ ಕಣ, ಊರು ಅಂತ ಪ್ರಸಂಗ ಬಂದ್ಬಿಟ್ಟಿದೆ, ನಾನು ಬಿಡ್ತಾ ಇದ್ದೀನಿ, ಸ್ವಲ್ಪ ದುಡ್ಡು ಕೊಡೋಂಗೆ ಕೊಟ್ಟ. ಒಂದಿಷ್ಟು ದುಡ್ಡನ್ನು ಅರೇಂಜ್ ಮಾಡಿದ. ಆ ದುಡ್ಡನ್ನು ತೊಗೊಂಡು ನಾನು ಹೊರಟೆ. ಒಂದು 50,000 ದುಡ್ಡಿತ್ತು ನನಗೆ. ಒಂದು 10-15 ದಿನ ಜೀವನ ಮಾಡೋಕ್ಕೆ ನನಗೆ ಏನು ತೊಂದರೆ ಇರಲಿಲ್ಲ. ಆ ರೇಂಜಿಗೆ ಹೋದೆ. ನನ್ನ ಕಡೆ ಒಂದು 5,000 ರೂಪಾಯಿ ಇತ್ತು. ಮದುವೆಗೆ ಬಂದ ಸ್ವಲ್ಪ ಖರ್ಚಾಗಿ ಒಟ್ಟು ಎಲ್ಲನೂ. ನಾನು ಕೊಲ್ಲಾಪುರ್ಗೆ ಹೋದೆ, ಸೋಲಾಪುರ್ಗೆ ಹೋದೆ, ನಾಂದೇಡ್ಗೆ ಹೋದೆ, ನಾಗ್ಪುರ್ಗೆ ಹೋಗಿದ್ದೀನಿ, ಕಾಶಿಗೆ ಹೋಗಿದ್ದೀನಿ. ನಾರ್ತ್ ಇಂಡಿಯಾ ಎಲ್ಲ ತಿರುಗಿಬಿಟ್ಟಿದ್ದೀನಿ ಸರ್. ನಾನು ಒಂದೇ ಪ್ಲೇಸಲ್ಲಿ ಒಂದೇ ದಿನ ಒಂದಿಷ್ಟು ದಿವಸ ಇರ್ತಿದ್ದೆ ಮತ್ತು ಬೇಜಾರಾದ ತಕ್ಷಣ ನಿಂತ್ಕೊಂಡಿರ್ತಿದ್ದೆ. ಬೇಜಾರಾದ ತಕ್ಷಣ ನಿಂತ್ಕೊಂಡಿದ್ದೆ. ನಾನೊಬ್ಬ ಇಂಜಿನಿಯರ್. ನಾನು ಇಂಜಿನಿಯರಿಂಗ್ ಕಲ್ತಿರೋದ್ರಿಂದ ನನಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರಲಿಲ್ಲ. ನಂದು ಹಿಂದಿ ಚೆನ್ನಾಗಿದೆ, ಇಂಗ್ಲೀಷ್ ಒಂದು ರೇಂಜಿಗೆ ಮ್ಯಾನೇಜಬಲ್. ಹೀಗಾಗಿ ನಾನು ಎಲ್ಲೇ ಕಡೆ ಜಾಬ್ ಮಾಡೋದು ನನಗೆ ಏನು ತೊಂದರೆ ಆಗ್ತಾಯಿರಲಿಲ್ಲ. ಅಂದರೆ ಇಲ್ಲಿ ಒಂದು ಟೂರಿಸಮ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ, ಅದೊಂದು ಪೈಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ, ಯಾವುದೊಂದು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡಿದ್ದೀನಿ. ಒಂದಲ್ಲ ಎರಡಲ್ಲ ಸಾವಿರಾರು ಕೆಲಸ, ಹೋಟೆಲಲ್ಲಿ ಕೆಲಸ ಮಾಡಿದ್ದೀನಿ, ರೆಸಾರ್ಟಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ತೃಪ್ತಿ ಆಗೋವರೆಗೂ ಒಂದಿಷ್ಟು ದಿವಸ ಕೆಲಸ ಮಾಡ್ತಿದ್ದೆ. ಬೇಡ ಅನ್ನಿಸ್ತದೆ, ಇನ್ನೂ ಜಾಗ ಚೇಂಜ್ ಮಾಡ್ತಿದ್ದೆ. ಈ ಮಧ್ಯದಲ್ಲಿ ನಾನು ಮಿಸಸ್ಗೆ ಲೆಟರ್ ಬರೆದೆ, ನಾನು ಇದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಿಬಿಡಿ. ಮಿಸಸ್ಗೂ ಬರೆದೆ, ನನ್ನ ತಂದೆ ತಾಯಿಗೂ ಬರೆದೆ, ನಾನಿದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಿಬಿಡಿ, ಬರ್ತೀನಿ, ನಾನು ಆದಷ್ಟು ಬೇಗ ಬರ್ತೀನಿ. ಸಾಯಿಲ್ಲ, ಗೊತ್ತಿಲ್ಲ ನಾನು ಯಾವಾಗ ಬರ್ತೀನಿ ಅಂತ. ಬರ್ತೀನಿ, ಯಾವುದೋ ಕಾರಣ ಕೊಡ್ಕೋ ಪ್ರಯತ್ನ ಮಾಡಿ ಅಂತ ಒಂದು ಲೆಟರ್ ಬರೆದು ಹಾಕಿದೆ. ಹಾಗೆ ನಾನು ಜೀವನ ಹೋಯಿತು. ನನಗೂ ಎಲ್ಲ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಣ್ಣ ಅಕ್ಕ ಎಲ್ಲರೂ ಬಿಟ್ಟಿರೋಕ್ಕೆ ನನಗೂ ಆಗಲಿ ಅಂತ ಒಳ್ಳೆ ಫ್ರೆಂಡ್ ಸರ್ಕಲ್ ಇತ್ತು ನನಗೆ. ಎಲ್ಲರನ್ನೂ ಕಳ್ಕೊಂಡು ಹೋಗೋದು ಅಂದರೆ ಅಷ್ಟು ಸರಳಲ್ಲ ಸರ್. ಆದರೂ ನಾನು 7 ವರ್ಷ ಸರ್ ನನಗೆ ಅಜ್ಞಾತವಾಸದಲ್ಲಿ ಅನುಭವಿಸ್ದೆ. ನಾನು ನಂದು ಆ ಟೈಮಲ್ಲಿ 7:30 ನಡೀತಾ ಇತ್ತು. ನನಗೊಬ್ಬರು ಗುರುಗಳು ಹೇಳಿದರು, ನಿಮಗೆ 7:30 ನಿಮ್ಗೆ ಭಾಳ ಕೆಟ್ಟದಾಗಿದೆ, ಆ ಟೈಮಲ್ಲಿ ಭಾಳ ಹುಷಾರಾಗಿರ್ಬೇಕು ಅಂತ ಹೇಳಿದರು. ಮುಂಚೆನೇ ಹೇಳಿದ್ರು. ಬಟ್ ನಾನು 7:30 ಊರ್ಬಿಟ್ಟಿದ್ದೆ. ನನಗೆ ವಾಪಸ್ ಬಂದಿದ್ದು 7:30 ಮುಗಿದ ಮೇಲೆ ಬಂದಿದ್ದು. 6 ವರ್ಷ ನಾನು ಅಲ್ಲಿಂದ ನೇಪಾಳಕ್ಕೆ ಹೋದೆ. ನೇಪಾಳದಲ್ಲಿ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಬರು ಇದ್ದರು. ಅವ್ನಿಗೇನು ಗೊತ್ತಿಲ್ಲ, ಅವ್ನು ಕನ್ನಡ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅದೇನು ಗೊತ್ತಿಲ್ಲ. ಅವ್ನು ನೇಪಾಳದವನು. ನಾನು ಇಂಜಿನಿಯರಿಂಗ್ ಕಲಿಬೇಕಾದಾಗ ಅವನ ಜೊತೆ ನನ್ನ ಕ್ಲಾಸ್ಮೇಟ್ ಅವ್ನು ನೇಪಾಳದಿಂದ ಬಂದು ಜಾಯ್ನ್ ಆಗಿದ್ದ. ಅವ್ನು ಹೇಳಿದೆ, ನಾನು ಸ್ವಲ್ಪ ಫೈನಾನ್ಷಿಯಲಿ ಫೇಲ್ಯೂರ್ ಆಗಿದ್ದೀನಿ, ಐ ನೀಡ್ ಅ ಶೆಲ್ಟರ್ ಅಂತ. ಅವನೊಂದು ಶೆಲ್ಟರ್ ಕೊಟ್ಟ. ಅವನೊಂದು ರೆಸಾರ್ಟ್ ಇತ್ತು, ಅವನೊಂದು ಹೋಟೆಲ್ ಇತ್ತು, ಅಲ್ಲಿ ಕೆಲಸ ಮಾಡಿದೆ. ಅಲ್ಲೇ ಎಷ್ಟೋ ದಿನ ಕಳೆದೆ ನಾನು ಜನಕಪುರದಲ್ಲಿ. ಜನಕಪುರ ಅಂತ ಊರು. ಹೀಗೆ ನನ್ನ ಜೀವನ 6 ವರ್ಷ ಹೆಂಗೋ ಕಳೀತು. ಮಿಡ್ಲಲ್ಲಿ ಎಲ್ಲೋ ಒಂದು ಕಡೆ ನಾನು ಲೆಟರ್ ಬರೀತಾ ಇದ್ದೆ. ನನ್ನ ಇದೀನಿ ಅನ್ನೋ ಕ್ಲೂ ಕೊಡ್ತಿದ್ದೆ, ನಾನು ಅಷ್ಟು ಮಾತ್ರ ಹೇಳ್ತಿದ್ದೆ. ನನ್ನ ಫ್ರೆಂಡ್ ಪ್ರವೀಣ್ ಅನ್ನೊಂದು ಕಡೆ ಅವನಿಲ್ಲ, ಈಗ ನೋ ಮೋರ್. ಅವನೇ ನನಗೆ ದುಡ್ಡು ಕೊಟ್ಟಿದ್ದು. ಪಾಪ ಅವನು ನೋಡೋಕ್ಕೂ ಆಗಲಿಲ್ಲ ನಾನು. ಪಾಪ ನನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ರು. ಅವನ ಮೂಲಕ ನಾನು ಗದಗಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏನು ನಡೀತಾ ಇದೆ ಅಂತ ತಿಳ್ಕೊತಾ ಇದ್ದೆ ವಿಷಯಗಳು. ಆಮೇಲೆ 6 ವರ್ಷ ಆಯಿತು ಸರ್. ಎಲ್ಲೋ ಒಂದು ಕಡೆ ಗಿಲ್ಟ್ ಕಾಡ್ತಾ ಇತ್ತು. ನಾನು ಬರಬೇಕು, ವಾಪಸ್ ಬರಬೇಕು, ಸಾಲ ತೀರಿಸಬೇಕು, ಜನರ ಮುಂದೆ ಎಲ್ಲರ ಮುಂದೆ ಎಲ್ಲರನ್ನೂ ಒಂದು ಭೇಟಿ ಆಗಬೇಕು. ನನ್ನ ಕಷ್ಟ ಹೇಳ್ಕೊಡ್ತಾರೆ, ಎಲ್ಲರನ್ನೂ ಒಂದು ಅವಕಾಶ ಕೊಡ್ತಾರೆ, ಹೊಸ ಬದುಕು ಕಟ್ಟಬೇಕು, ಸೆಕೆಂಡ್ ಇನ್ನಿಂಗ್ಸ್ ಮತ್ತೆ ನಾನು ಪ್ರಾರಂಭ ಮಾಡಬೇಕು. ಕೈಲಿ ಆದಷ್ಟು ದಿವಸಕ್ಕೆ ಪ್ರಯತ್ನ ಮಾಡೋಣ. 10 ರೂಪಾಯಿ ಕೊಡೋಕ್ಕಾಗಲಿ ಅಂದ್ರೆ 1 ರೂಪಾಯಿ ಆದರೂ ಕೊಡೋಣ. ಅವ್ರು ಮುಂದೆ ಇದ್ದರೆ, ಕಣ್ಣು ಮುಂದೆ ಇದ್ದರೆ ಅದ್ರ ರೀತಿಯೇ ಬೇರೆ.